ಸಚಿವ ಪ್ರಿಯಾಂಕ್ ಖರ್ಗೆಗೆ ಕರೆ ಮಾಡಿ ಒಂದಿಷ್ಟು ಬೆದರಿಕೆ ಹಾಕಿದ್ದಾರೆ. ಬೆದರಿಕೆ ಕರೆ ವಿಡಿಯೋ ಒಂದ್ ಕಡೆ ರಿಲೀಸ್ ಮಾಡಿದಂತ ಸಚಿವರು ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಾಯಿಗೆ ಬಂದಂಗೆ ಬೈದ್ ಬಿಟ್ಟಿದ್ದಾರೆ. ಸಚಿವರಿಗೆ ಬಾಯಿಗೆ ಬಂದಂಗೆ ಬೈದ್ ಬಿಟ್ಟಿದ್ದಾರೆ. ಹೆಂಗೆ ಬೈದಿದ್ದಾರೆ ಅಂತಂದ್ರೆ, ಸಚಿವರು ನಿಜವಾಗ್ಲೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ರೀತಿಯೂ ಕೂಡ ಒಂದಿಷ್ಟು ಬೆದರಿಕೆ ಹಾಕ್ತಾರಾ ಅಂತ ಸಚಿವರೇ ಒಂದು ಕಡೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ತಮಗೆ ಆಗಿರುವಂತಹ ಒಂದಿಷ್ಟು ಬೆದರಿಕೆಗಳು, ತಮಗೆ ಬಂದಿರುವಂತಹ ಥ್ರೆಟ್ ಕಾಲ್, ತಮಗೆ ಬೈದಿರುವಂತಹ ಒಂದಿಷ್ಟು ಬೈಗಳಗಳು ಯಾವುದೂ ಕೂಡ ಇಲ್ಲಿ ಮ್ಯೂಟ್ ಮಾಡೇ ಇಲ್ಲ. ಯಾವುದೂ ಕೂಡ ಮ್ಯೂಟ್ ಮಾಡಿಲ್ಲ. ಅದೆಲ್ಲವೂ ಕೂಡ ರಾ ಬಿಟ್ಬಿಟ್ಟಿದ್ದಾರೆ. ಆದ್ರೆ ನಂಬರ್ ಮಾತ್ರ ಒಂದಿಷ್ಟು ಬ್ಲರ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಸೊ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕರೆ ಮಾಡಿ ಒಂದಿಷ್ಟು ಬೆದರಿಕೆ ಕರೆ ವಿಡಿಯೋ ರಿಲೀಸ್ ಮಾಡಿದಂತ ಸಚಿವರು ವಿಡಿಯೋ ಟ್ವೀಟ್ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಹಿಂದಿಯಲ್ಲಿ ಮಾತಾಡುತ್ತಾ ಅಶ್ಲೀಲವಾಗಿ ನಿಂದಿಸಿದ್ದಾರೆ. ಹೆಂಗೆ ಅಂತಂದ್ರೆ ಬಾಯಿಗೆ ಬಂದಂಗೆ ಬೈದ್ ಬಿಟ್ಟಿದ್ದಾರೆ. ಈ ರೀತಿಯಾಗಿ ಅಶ್ಲೀಲವಾಗಿ ಬಳಸಬಹುದಾ ಹಾಗಾದ್ರೆ ಒಬ್ಬ ಸಚಿವರ ಬಗ್ಗೆ? ಯಾಕೆ ಅಂತಂದ್ರೆ RSS ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಸಚಿವರು ಒಂದಿಷ್ಟು ಮಾತಾಡ್ತಾರೆ, ಪತ್ರವನ್ನ ಬರೀತಾರೆ, ಪತ್ರ ಬರಿತಿದ್ದ ಹಾಗೆ ಸಾಕಷ್ಟು ಸಚಿವರು ಒಂದ್ ಕಡೆ ಬೆಂಬಲವನ್ನ ಕೂಡ ಸೂಚಿಸ್ತಾರೆ. RSS ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಏನೇನು ಆಗಬೇಕಾಗಿತ್ತು ಅದೆಲ್ಲವೂ ಕೂಡ ಆಗಬೇಕಾಗಿದೆ. ಪಥಸಂಚಲನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಷೇಧ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವು ಕೂಡ. ಸೊ ಈಗ ವಿಡಿಯೋ ಟ್ವೀಟ್ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಆ ವ್ಯಕ್ತಿ ಮಾತಾಡ್ತಾನೆ. ಮೊದಲನೇದಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಮುಖವಾಗಿ ತಂದೆ ತಾಯಿ ಎಲ್ಲವೂ ಕೂಡ ಒಂದೊಂದಾಗಿ ಎಳೆಯುವಂಥ ಕೆಲಸವನ್ನ ಮಾಡ್ತಾನೆ. ಆ ರೀತಿಯಾಗಿ ನಿಂದಿಸಿರುವಂಥ ಮಾತುಗಳು ನೋಡಿ. ಒಬ್ಬ ಸಚಿವರಿಗೆ ಈ ರೀತಿಯಾದಂಥ ಥ್ರೆಟ್ ಕಾಲ್ ಬಂದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಯಾವ ರೀತಿಯಾದಂಥ ಪರಿಸ್ಥಿತಿ? ಹಾಗಾದ್ರೆ ಇದು ಕೂಡ ಒಂದಿಷ್ಟು ಜನ ಪ್ರಶ್ನೆಗಳನ್ನ ಮಾಡ್ತಾರೆ. ಯಾಕೆಂದ್ರೆ RSS ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಕ್ಕೆ ಈ ರೀತಿಯಾಗಿ ಥ್ರೆಟ್ ಕಾಲ್ ಬರುತ್ತೆ ಅಂತಂದ್ರೆ ಏನ್ರಿ, ಎಲ್ಲಿ ಹೋಗ್ತಾ ಇದೆ? ಕಾನೂನು ಭಯ ಯಾರಿಗೂ ಕೂಡ ಇಲ್ವಾ? ಯಾಕಂದ್ರೆ ಈ ರಾಜ್ಯದವರಾಗಿದ್ರೆ ಹಿಂಗೋ ಒಂದ್ ಕಡೆ, ಬೇರೆ ರಾಜ್ಯದವರು ಕೂಡ ಒಂದಿಷ್ಟು ಕರೆ ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಹಾಕ್ತಾ ಇದ್ದಾರೆ. ಬಾಯಿಗೆ ಬಂದ ಹಾಗೆ ಒಂದಿಷ್ಟು ಬೈಯುವಂತ ಕೆಲಸ ಆಗ್ತಾ ಇದೆ. ಬಾಯಿಗೆ ಬಂದ ಹಾಗೆ ಅಶ್ಲೀಲವಾಗಿ ಅವರಿಗೆ ನಿಂದಿಸುವಂತ ಕೆಲಸ ಆಗ್ತಾ ಇದೆ. ಇಲ್ಲಿ ಅವರ ತಂದೆ ಹೆಸರು ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯಾದಂತ ಒಂದಿಷ್ಟು, ಅಂದ್ರೆ ಬಾಯಿಗೆ ಯಾವ ರೀತಿಯಾದಂತ ಹೊಲಸು ಪದಗಳು ಬರುತ್ತೆ ಅದೆಲ್ಲವೂ ಕೂಡ ಇಲ್ಲಿ ಬಳಸ್ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ. ಆದರೂ ಕೂಡ ಇಲ್ಲಿ ಸಚಿವರು ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಯಾವುದೂ ಕೂಡ ಇಲ್ಲಿ ಮ್ಯೂಟ್ ಮಾಡಿಲ್ಲ. ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ನಂಬರ್ ಮಾತ್ರ ಬ್ಲರ್ ಮಾಡಿದ್ದಾರೆ, ಕೆಲವೊಂದಿಷ್ಟು 4 ನಂಬರ್ಗಳು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಮಾತು ಕೂಡ ಅಲ್ಲಿ ಕಟ್ ಮಾಡಿಲ್ಲ ಅಷ್ಟರ ಮಟ್ಟಿಗೆ. ನೋಡಿ, ಈಗ ಮತ್ತೊಂದಿಷ್ಟು ಅಪ್ಡೇಟ್ ಗಮನಿಸ್ತಾ ಹೋಗೋಣ. RSS ಶಾಖೆಯಲ್ಲಿ ಇದನ್ನೇ ಕಲಿಸ್ತಾರಾ ಅಂತ. ಯಾಕಂದ್ರೆ ಮಾತಾಡುವಂತ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದಿಷ್ಟು ಆ ವಿಚಾರ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ಸಂಭಾಷಣೆ ನಡೆಯುತ್ತೆ. ಯಾಕೆ, ಏನ್ ಕತೆ ನೋಡಿ, RSS ಶಾಖೆಯಲ್ಲಿ ಇದನ್ನೇ ನಿಮಗೆ ಕಲಿಸ್ತಾರ? ಹಾಗಾದ್ರೆ ಮೋಹನ್ ಭಗವತ್ ಇದನ್ನೇ ನಿಮಗೆ ಕಲಿಸ್ತಾರಾ? ಇದನ್ನೇ ನಿಮಗೆ ಹೇಳಿಕೊಡ್ತಾರಾ ಅಂತ ಒಂದ್ ಕಡೆ ಪ್ರಶ್ನೆಯೂ ಕೂಡ ಮಾಡಿದ್ದಾರೆ. ಕರೆ ಮಾಡಿದಂತ ವ್ಯಕ್ತಿಗೆ ಪ್ರಶ್ನೆ ಮಾಡಿದಂತ ಪ್ರಿಯಾಂಕ್ ಖರ್ಗೆ, RSS ಯುವ ಜನತೆ ಮನಸ್ಸಿನಲ್ಲಿ ಕಲ್ಮಶ ತುಂಬುತ್ತಿದೆ. ನೋಡಿ, ಈ ರೀತಿಯಾದಂತ ಒಂದಿಷ್ಟು ಮಾತುಗಳು ಕಲ್ಮಶವು ಹೇಗಿರುತ್ತೆ ಎಂಬುದಕ್ಕೆ ಸಣ್ಣ ಉದಾಹರಣೆ ಅನ್ನುವಂತ ರೀತಿಯಾಗಿ. ಸೊ ಈಗ ಗಮನಿಸ್ತಾ ಇದ್ದೀವಿ, RSS ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾರಲ್ಲ, ಈ ಮಾತಾಡಿದ ನಂತರ ಇವೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇರುವಂಥದ್ದು ನೋಡಿ. ಇವೆಲ್ಲವೂ ಕೂಡ ಗಮನಿಸ್ತಾ ಇರುವಂಥದ್ದು. ಒಂದು ಕಡೆ ಆ ನಂಬರ್ ಆಗಿರ್ಬೋದು, ಆ ಸಚಿವರ ಜೊತೆ ಒಂದಿಷ್ಟು ಮಾತಾಡಿದಂಥ ಮಾತುಗಳಾಗಿರ್ಬೋದು. ಮೊದಲನೇದಾಗಿ ಆ ಮಾತು ಏನು, ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಏನು ಮಾತಾಡಿದ್ದಾರೆ, ಹಾಗಾದ್ರೆ ಯಾವ ರೀತಿಯಾಗಿ ಒಂದಿಷ್ಟು ಬೆದರಿಕೆ ಕರೆಯನ್ನು ಹಾಕಿದ್ದಾರೆ ಅದೆಲ್ಲವೂ ಕೂಡ ಗಮನಿಸೋಣ. ಒಂದಿಷ್ಟು ವಿಡಿಯೋ ಪ್ಲೇ ಮಾಡಿಬಿಡಿ. RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಸ್ವಲ್ಪ ತಾವೇ ಗಮನಿಸಿ. ಮತ್ತೆ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ. हेलो, क्या होता? हाँ? तू कौन है? तेरे जैसा औलाद निकला है ना? हाँ? क्या प्रॉब्लम क्या है तुम्हारा? हाँ? प्रॉब्लम क्या है तुम्हारा? अरे इसके बारे में तो बोलने रखते रहे। तेरी औकात है क्या? हाँ? अब मेरे औकात है, मैं RSS का जुड़ा हुआ. मेरे RSS जो है 100 साल के. ये प्रियंका तू अभी पैदा हुआ है, 30, 35, 40 साल तेरा उम्र हुआ है. हाँ? तेरे बाप को बोलने को नहीं आता. राहुल गांधी को प्रियंका गांधी बोलता है. हाँ? यही सीखे क्या? ये सब जो गाली, एक मिनट सुनो, ये सब जो गाली बक रहे हो ना,
यही आपका सीख है, आरएसएस का सीख यही है क्या? यही सिखाते आपको आरएसएस शाखा में? मतलब नहीं तू बोलो आरएसएस शाखा। अरे भाई एक मिनट ठहरो, आरएसएस शाखा में ऐसे ही सिखाते हैं क्या? हाँ, ये किसका ये? अरे ठहरो भाई। ये आपको शाखा में सिखाते हैं, मोहन भागवत जी सिखाते हैं। हाँ, कौन BL संतोष जी सिखाते हैं? अरे पहले मेरी बात बात तो सुनते जा, बात सुनने की औकात रखते। ಇಲ್ಲ ಕೇಳಿ। लेकिन अरे ठहरो, तुमको तेरे जैसे हर तो तेरे माँ को पूजने वाले नहीं है। तो ये सब सीख प्रियंका खरीदा को कितने दिन सोच के निकला रहे, तब ये मुसलमान के बारे में बात करता है, हिंदी के बारे में। नहीं अभी ये जो आप भाषा बात कर रहे हैं, आपको आरएसएस सिखाता है क्या? ये शाखा में सिखाते हैं आपको? हाँ अरे खरीदा जो बोलता है तेरा राहुल गांधी ಆರ್ಎಸ್ಎಸ್ ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನ ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಸ್ವಲ್ಪ ತಾವೇ ಗಮನಿಸಿ. ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ. हेलो क्या होता? हाँ तू कौन है? तेरा जैसा औलाद निकला है ना। हाँ क्या प्रॉब्लम क्या है तुम्हारा? प्रॉब्लम क्या है तुम्हारा? अरे इसके बारे में जो बोलने रखती रहे, तेरी औकात है क्या? हाँ अब मेरे औकात है, मैं आरएसएस का जुड़ा हुआ। मेरे आरएसएस जो है 100 साल के। ये प्रियंका तू अभी पैदा हुआ है, 30, 35, 40 साल तेरा उम्र हुआ है। ಹೆಸರು ಬಿಜೆಪಿ ಅವರು ಕೇಳ್ತಾ ಇದ್ರು, ಒಂದ್ ಕಡೆ ದಾಖಲೆ ಕೇಳಿ, ದಾಖಲೆ ಕೊಡಿ, ಯಾವ ರೀತಿಯಾಗಿ ಬೆದರಿಕೆ ಬಂದಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರಲ್ಲ. ಬಿಜೆಪಿ ಅವರು ದಾಖಲೆ ಕೇಳಿದ್ರು, ರಿಲೀಸ್ ಮಾಡಿದ್ದೇನೆ. ಬೆದರಿಕೆ ಹಾಕಿರುವ 20 ವಿಡಿಯೋಗಳು ಇವೆ. ಈ ಬೆದರಿಕೆಗಳು RSS ಸಂಸ್ಕೃತಿಯನ್ನ ತೋರಿಸುತ್ತೆ. ಬೆದರಿಕೆಯ ಎಡಿಟ್ ಮಾಡಿರುವ ವಿಡಿಯೋ ಹಾಕಿದ್ದೇನೆ ನೋಡಿ. ಬೆದರಿಕೆ ಬಗ್ಗೆ ದೂರು ಕೊಡುವ ಬಗ್ಗೆ ಕೂಡ ಒಂದ್ ಕಡೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಗೃಹ ಸಚಿವ ಜಿ ಪರಮೇಶ್ವರ್ ಅವ್ರ ಜೊತೆ ಕೂಡ ಮಾತುಕತೆ ನಡೆಸಿದ್ದೇನೆ. ದೂರು ಕೊಡುವ ಬಗ್ಗೆ ಒಂದಿಷ್ಟು ಸುಲಭ, ಆ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ ಬಿಡಿ, ಶಿಕ್ಷೆ ಆಗುತ್ತೆ. ಮನಸ್ಥಿತಿ ತುಂಬಿದ RSSಗೆ ಏನು ಶಿಕ್ಷೆ? ಬೆದರಿಕೆ ಕರೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಕಡೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ರು ನೋಡಿ. ಯಾವ ರೀತಿಯಾದಂತಹ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಅಂದಾಗ ಬಿಜೆಪಿ ನಾಯಕರು ಒಂದಿಷ್ಟು ಏನಿದೆ ರೀ ನಿಮ್ಮ ಹತ್ರ ಪ್ರೂಫು, ಏನಿದೆ ದಾಖಲೆಗಳು, ಅದನ್ನ ಬಿಡುವಂತ ಕೆಲಸ ಮಾಡಿ. ಸುಮ್ಮನೆ ಬರೀ ಆರೋಪಗಳನ್ನ ಮಾಡುವಂಥದ್ದಲ್ಲೂ ಅಂತ ಅಂದಾಗ, ಯಾವಾಗ ಪ್ರಿಯಾಂಕ್ ಖರ್ಗೆ ಒಂದಿಷ್ಟು RSS ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು RSS ನಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳ ಬಗ್ಗೆ ಆಗಿರಬಹುದು, ಒಂದು ಬೇರೆ ರೀತಿಯಾದಂಥ ಒಂದಿಷ್ಟು ಪದಗಳ ಬಳಕೆ ಆಗಿರ್ಬೋದು, ಪತ್ರ ಬರೆದಿರಬಹುದು ಈ ಸ್ವತಃ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಇದೇ ವಿಚಾರವೂ ಕೂಡ ಒಂದು ಕಡೆ ಪ್ರಸ್ತಾಪ ಆಗುತ್ತೆ. RSS ಒಂದು ಕಡೆ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ತಮಿಳುನಾಡು ಮಾದರಿಯಲ್ಲೇ ಒಂದು ಕಡೆ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಹಜವಾಗಿ ಈ ಮಾತುಗಳು ಕೇಳಿ ಬರುತ್ತಲ್ಲ. ಇವೆಲ್ಲವೂ ಕೂಡ ಆದ ನಂತರ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಳೆದ ದಿನಗಳಿಂದ ಒಂದಿಷ್ಟು ಬೆದರಿಕೆ ಕರೆ ಬರುವಂಥ ಕೆಲಸ ಆಗ್ತಾ ಇದೆ. ಈ ಬೆದರಿಕೆ ಹೆಂಗೆ ಬರ್ತಾ ಇದೆ, ಏನು ಕತೆ? ಬರೀ ರಾಜಕೀಯ ನಾಯಕರು ಸುಳ್ಳು ಹೇಳುವಂಥ ಕೆಲಸ ಮಾಡ್ತಾರೆ ಅಂತಂದಾಗ ಬಿಜೆಪಿ ನಾಯಕರು ಒಂದಿಷ್ಟು ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾರೆ. ಸೊ ಅವಾಗ ಏನ್ ಮಾಡ್ಬಿಡ್ತಾರೆ, ಒಂದಿಷ್ಟು ರಿಲೀಸ್ ಮಾಡುವಂತ ಕೆಲಸವೂ ಕೂಡ ಆಗುತ್ತೆ ನೋಡಿ. ಬೆದರಿಕೆ ಹಾಕಿರುವಂತ 20 ವಿಡಿಯೋಗಳು ಇವೆ, ಒಂದಲ್ಲ ಎರಡಲ್ಲ 20 ವಿಡಿಯೋಗಳಿವೆ. ಈ ಬೆದರಿಕೆಗಳನ್ನ RSS ಸಂಸ್ಕೃತಿಯನ್ನ ಎತ್ತಿ ತೋರಿಸುವಂತ ಕೆಲಸ ಆಗುತ್ತೆ. ಬೆದರಿಕೆಯ ಎಡಿಟ್ ಮಾಡಿರುವಂತ ವಿಡಿಯೋವನ್ನ ನಾನು ಹಾಕಿದ್ದೇನೆ. ಇನ್ನೂ ಕೂಡ ಬಹಳ ಸಂಸ್ಕೃತಿಯಾಗಿ ಮಾತಾಡುವಂಥ ಕೆಲಸವೂ ಕೂಡ ಆಗಿದೆ. ಅಲ್ಲಿ ತಾಯಿ ಬಗ್ಗೆ ಆಗಿರ್ಬೋದು, ಅಲ್ಲಿರುವಂಥ ತಂದೆ ಬಗ್ಗೆ ಆಗಿರ್ಬೋದು, ಅದರ ಜೊತೆಗೆ ಅಲ್ಲಿರುವಂಥ ತಾಯಿ ತಂಗಿ ಎಲ್ಲರ ಬಗ್ಗೆಯೂ ಕೂಡ ಬಹಳ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅದು RSSನ ಸಂಸ್ಕೃತಿ ಎತ್ತಿ ತೋರಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಬೆದರಿಕೆಯ ಎಲ್ಲ ಎಡಿಟ್ ವಿಡಿಯೋಗಳನ್ನು ನಾನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ನೋಡಿ. ಬೆದರಿಕೆಯ ಬಗ್ಗೆ ದೂರು ಕೊಡುವಂಥ ಏನೇನು ಆಗ್ತಾ ಇದೆ, ಜಿ ಪರಮೇಶ್ವರ್ ಅವರು ಕೂಡ ಒಂದಿಷ್ಟು ದೂರು ಕೊಡುವಂಥ ಕೆಲಸ ಮಾಡಿದ್ದೇನೆ ನೋಡಿ. ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಅವರ ಸರ್ಕಾರಿ ಮತ್ತು ಖಾಸಗಿ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನ ವಹಿಸೋದಕ್ಕೆ ಈಗ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಬೆಂಗಳೂರಿನ ಸದಾಶಿವ ನಗರದಲ್ಲಿರುವಂತಹ ಪ್ರಿಯಾಂಕ್ ಖರ್ಗೆ ಮನೆ,
ಓರ್ವ ಇನ್ಸ್ಪೆಕ್ಟರ್, 4 ಸಬ್ ಇನ್ಸ್ಪೆಕ್ಟರ್, ಒಂದು KSRP ತುಕಡಿಯು ಕೂಡ ಅಲ್ಲಿ ನಿಂತ್ಕೊಂಡಿದೆ. ಒಟ್ಟು 20 ಪೊಲೀಸರಿಂದ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಒಂದು ಕಡೆ ಭದ್ರತೆ. ಯಾವಾಗ ಬೇಕಾದರೂ ಏನಾದರೂ ಕೂಡ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಹಿತಕರ ಘಟನೆ ಆಗಬಹುದು, ಯಾರಾದರೂ ಕೂಡ ಒಂದಿಷ್ಟು ಪ್ರತಿಭಟನೆಗೆ ಬರಬಹುದು, ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುತ್ತಿಗೆ ಹಾಕಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ರಾಜಕೀಯವಾಗಿ ಏನು ಓಡಾಡ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಇದೀಗ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ಮನೆ ಹತ್ರ ಓರ್ವ ಇನ್ಸ್ಪೆಕ್ಟರ್, 4 ಸಬ್ ಇನ್ಸ್ಪೆಕ್ಟರ್, ಒಂದು KSRP ತುಕಡಿಯು ಕೂಡ ಅಲ್ಲಿ ನಿಂತ್ಕೊಂಡಿದೆ. ಒಟ್ಟಾರೆಯಾಗಿ ಗಮನಿಸ್ತಾ ಹೋದಾಗ 20 ಪೊಲೀಸರಿಂದ ಪ್ರಿಯಾಂಕ್ ಖರ್ಗೆ ಅವರ ಮನೆ ನಿವಾಸದ ಹತ್ರ ಒಂದು ಕಡೆ ಭದ್ರತೆಯನ್ನು ಹಾಕಿರುವಂಥದ್ದು ಗಮನಿಸ್ತಾ ಹೋದಾಗ ನೋಡಿ, RSS ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ದಾಗೆ ಯಾವ ರೀತಿಯಾದಂಥ ಒಂದಿಷ್ಟು ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಈ ರೀತಿಯಾದಂಥ ಸಹಜವಾಗಿ ರಾಜಕಾರಣದಲ್ಲಿ ರಾಜಕೀಯ ಮಾಡುವಂಥದ್ದು ಸಹಜ, ನಾವು ಗಮನಿಸಿರ್ತೀವಿ. ಆದರೆ ಈ ರೀತಿಯಾದಂಥ ಒಂದಿಷ್ಟು ಬೆದರಿಕೆ ಕರೆಗಳು, ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು, ಬಾಯಿಗೆ ಬಂದಂಗೆ ಬೈದಿದ್ದಾರೆ, ಬಾಯಿಗೆ ಬಂದಂಗೆ ಬೈದು ಬಿಟ್ಟಿದ್ದಾರೆ ಸಚಿವರಿಗೆ. ಹಿಂಗೆ ಅಂತಂದರೆ ಯಾರೂ ಕೂಡ ಇಲ್ಲಿ ನೋಡಿಲ್ಲ, ಹಿಂದೆ ಮುಂದೆ ಏನೂ ಕೂಡ ನೋಡಿಲ್ಲ. ಸೊ ಬಾಯಿಗೆ ಬಂದ ಹಾಗೆ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಸಚಿವರನ್ನು, ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜಕೀಯ ನಾಯಕರನ್ನು ಈ ರೀತಿಯಾಗಿ ಬೈದರೆ ಬಿಡ್ತಾರಾ? ಯಾವ ರೀತಿಯಾಗಿ ಕಾನೂನು ಕ್ರಮ ನೋಡಿ. ಸಚಿವರಿಗೆ ಈ ರೀತಿಯಾದಂಥ ಬೆದರಿಕೆ ಕರೆ ಬಂದರೆ ಸಾರ್ವಜನಿಕ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಬೆದರಿಕೆ ಕರೆ ಬರಬಾರ್ದು, ಯಾರಾದರೂ ಇದ್ರ ಬಗ್ಗೆ ಮಾತಾಡಿದ್ರೆ ಯಾವ ರೀತಿಯಾಗಿ ಬರಬಾರ್ದು, ಇದು ಕೂಡ ಊಹೆ ಮಾಡಬೇಕಾಗುತ್ತೆ.